ಸ್ಟಾರ್ ನಟನ ಸಂಸಾರದ ಮೇಲೆ ಕೆಟ್ಟ ಕಣ್ಣು. ಆ ನಟ ಕಮ್ ಡೈರೆಕ್ಟರ್ಗೆ ಆ ದೈವ ಹೇಳಿದ್ದೇನೆ. ಯಾರು ಆ ನಟ? ದೈವದ ಎಚ್ಚರಿಕೆ ಏನಿತ್ತು ಗೊತ್ತಾ? ದೈವದ ಎಚ್ಚರಿಕೆ ಬೆಚ್ಚಿ ಬಿದ್ದಂತಹ ಸ್ಟಾರ್ ಹೀರೋ. ಎಸ್, ಸ್ಟಾರ್ ಹೀರೋ ಸಂಸಾರದ ಮೇಲೆ ಕಣ್ಣಿಟ್ಟೋರು ಯಾರು? ಸ್ಟಾರ್ ಹೀರೋ ಕಮ್ ಡೈರೆಕ್ಟರ್ಗೆ ಆ ದೈವ ಹೇಳಿದ್ದೇನೆ. ಯಾರು ಆ ಸ್ಟಾರ್ ಹೀರೋ ನಾಶವಾಗಲಿ ಅಂತ ಶಾಪ ಹಾಕ್ತಾ ಇರೋದು? ಯಾರು ಆ ಸ್ಟಾರ್ ಹೀರೋ ಪಕ್ಕದಲ್ಲೇ ಇದ್ದುಕೊಂಡು ಸ್ಟಾರ್ ಹೀರೋಗೆ ಮುರ್ತಾ ಇತ್ತು? ಸ್ಟಾರ್ ಹೀರೋ ಯಾವ ದೈವದ ಮೊರೆ ಹೋಗಿದ್ದಾರೆ? ದೈವದ ಎಚ್ಚರಿಕೆ ಏನಿತ್ತು? ಎಲ್ಲವನ್ನೂ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀವಿ. ಪಂಜುರ್ಲಿ ದೈವದ ನುಡಿಗೆ ರಿಷಬ್ ಶೆಟ್ಟಿ ಗಡಗಡ. ರಿಷಬ್ ಶೆಟ್ಟಿಗೆ ಜಗತ್ತಿನಲ್ಲೆಲ್ಲ ಶತ್ರುಗಳಿದ್ದಾರಂತೆ. ಸಂಸಾರ ಹಾಳು ಮಾಡಲು ಯತ್ನಿಸುತ್ತಿದ್ದಾರಂತೆ. ನನಗೆ ಸೇವೆ ನೀಡುವ ಹರಕೆ ಹೇಳಿಕೋ. 5 ತಿಂಗಳ ಗಡುವಿನಲ್ಲಿ ಒಳ್ಳೆಯದನ್ನ ಮಾಡ್ತೀನಿ. ಪಂಚುರ್ಲಿ ದೈವದಿಂದ ನಟ ರಿಷಬ್ ಶೆಟ್ಟಿಗೆ ಎಚ್ಚರಿಕೆ. ಕಾಂತಾರ ಸಿನಿಮಾದ ಬಳಿಕ ಪ್ರಖ್ಯಾತಿ ಪಡೆದಿದ್ದಂತಹ ರಿಷಬ್, ಎಸ್, ಕಾಂತಾರ ಸಿನಿಮಾದ ನಂತರ ರಿಷಬ್ ಶೆಟ್ಟಿ ಅವರು ಜಗತ್ತಿನ ತುಂಬೆಲ್ಲ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಈಗ ಕಾಂತಾರ ಸಿನಿಮಾದ ಡೈರೆಕ್ಟರ್ ಕಮ್ ಹೀರೋಗೆ ಒಂದು ಸಂಕಷ್ಟ ಕಾದಿದೆಯಂತೆ. ಹೀರೋನ ಏಳಿಗೆಯನ್ನ ಸಹಿಸಲಾರದವರು ಮಾಡಿದ್ದಾದ್ರು ಹೀಗಾದ್ರೆ. ಹೀರೋ ರಿಷಬ್ ಶೆಟ್ಟಿ ಪಂಚುರ್ಲಿ ದೈವದ ನುಡಿಗೆ ಶರಣಾಗ್ಬಿಟ್ಟಿದ್ದಾರೆ. ದೈವದ ನುಡಿಗೆ ಅವರು ಗಡಗಡ ನಡಿಗೆ ಹೋಗ್ಬಿಟ್ಟಿದ್ದಾರೆ. ರಿಷಬ್ ಶೆಟ್ಟಿಗೆ ಜಗತ್ತಿನ ತುಂಬೆಲ್ಲ ಶತ್ರುಗಳಿದ್ದಾರೆ ಎನ್ನುವಂತಹ ವಿಚಾರವನ್ನ ದೈವ ನುಡಿದಿದೆ. ಸಂಸಾರ ಹಾಳು ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ರಿಷಬ್ ಶೆಟ್ಟಿಗೆ ದೈವ ಮಾತನ್ನ ಹೇಳಿದೆ. ನನಗೆ ಸೇವೆ ನೀಡುವಂತಹ ಹರಕೆಯನ್ನ ಹೇಳಿಕೋ ಎನ್ನುವಂತಹ ವಿಚಾರವನ್ನ ದೈವ ಹೇಳಿದೆ. 5 ತಿಂಗಳ ಗಡುವಿನಲ್ಲಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಎನ್ನುವಂತಹ ಭರವಸೆಯನ್ನ ರಿಷಬ್ ಶೆಟ್ಟಿಗೆ ದೈವ ನೀಡಿದೆ. ಪಂಜುರ್ಲಿ ದೈವದಿಂದ ನಟ ರಿಷಬ್ ಶೆಟ್ಟಿ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನೆ ಮಾಡಲಾಗಿದೆ. ಕಾಂತಾರ ಸಿನಿಮಾದ ಬಳಿಕ ಪ್ರಖ್ಯಾತ ಹೊಂದಿದ್ದಂತಹ ರಿಷಬ್ ಶೆಟ್ಟಿ ಕಾಂತಾರ 1 ಚಾಪ್ಟರ್ ಶೂಟಿಂಗ್ ನಲ್ಲಿ ರಿಷಬ್ ಬ್ಯುಸಿಯಾಗಿದ್ದಾರೆ. ಕಾಂತಾರ 1 ಸೆಟ್ಟಿನ ಬಳಿಕ ಹಲವು ತೊಂದರೆ. ಇವರಿಗೆ 3 ವಿಘ್ನಗಳನ್ನ ಎದುರಿಸಿದಂತಹ ರಿಷಬ್ ಶೆಟ್ಟಿ ಸ್ಫೋಟಕ ವಸ್ತು ಬಳಕೆ ವಿಚಾರದಲ್ಲಿ ಅರಣ್ಯ ಇಲಾಖೆ ದಾಳಿ. ಎರಡ್ 2024ರಲ್ಲಿ ಸಹ ಕಲಾವಿದರಿದ್ದಂತಹ ಮಿನಿ ಬಸ್ ಪಲ್ಟ್ ಚಿತ್ರದಲ್ಲಿ ದೈವಾರಾಧನೆ ಬಳಿಕ ದೈವ ಆರಾಧಕರ ವಿರೋಧ. ಇವರಿಗೆ ಹಲವು ವಿಘ್ನಗಳನ್ನ ಎದುರಿಸಿದ್ದಂತಹ ರಿಷಬ್ ಶೆಟ್ಟಿ, ಎಸ್, ಕಾಂತಾರ 2 ಸಿನಿಮಾದಲ್ಲಿ ಹಲವಾರು ತೊಂದರೆಗಳನ್ನ ಅವರು ಅನುಭವಿಸಿದ್ದಾರೆ. ಎಸ್, ಕಾಂತಾರ 2, ಬಟ್ ಕಾಂತಾರ ಚಾಪ್ಟರ್ 1, ಕಾಂತಾರ 2 ಸಿನಿಮಾ ಶೂಟಿಂಗ್ ನಲ್ಲಿ ರಿಷಬ್ ಶೆಟ್ಟಿ ಬ್ಯುಸಿ ಆಗಿದ್ದಾರೆ. ಅಕ್ಟೋಬರ್ 2ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕೂಡ ಡೇಟ್ ಅನೌನ್ಸ್ ಆಗಿತ್ತು. ಆದ್ರೆ ಈಗ ತೊಂದರೆ ತೊಡಕುಗಳು ಎದುರಾಗ್ತಾ ಇರುವಂತಹ ಕಾರಣ ಆ ಒಂದು ಡೇಟ್ ನಲ್ಲಿ ರಿಲೀಸ್ ಮಾಡೋದು ಡೌಟ್ ಅಂತ ಹೇಳಬಹುದು. ಕಾಂತಾರ 2 ಸೆಟ್ಟಿನ ಬಳಿಕ ಹಲವಾರು ತೊಂದರೆ ತೊಡಕುಗಳು ಕೂಡ ಆಗ್ತಾ ಇದೆ. ಇವರಿಗೆ 3 ವಿಘ್ನಗಳನ್ನ ರಿಷಬ್ ಶೆಟ್ಟಿ ಅವರು ಎದುರಿಸಿದ್ದಾರೆ. ಅಂದ್ರೆ ಸ್ಫೋಟಕ ವಸ್ತು ಬಳಕೆ ವಿಚಾರದಲ್ಲಿ ಅರಣ್ಯ ಇಲಾಖೆ ಕೂಡ ದಾಳಿ ಮಾಡಿತ್ತು. 2024ರಲ್ಲಿ ಸಹ ಕಲಾವಿದರಿದ್ದ ಮಿನಿ ಬಸ್ ಕೂಡ ಪಲ್ಟಿಯಾಗಿತ್ತು. ಸಿನಿಮಾದಲ್ಲಿ ದೈವಾರಾಧನೆ ಬಳಕೆಗೆ ದೈವ ಆರಾಧಕರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಹಲವಾರು ತೊಂದರೆ ತೊಡಕಿನಲ್ಲಿ ರಿಷಬ್ ಶೆಟ್ಟಿ ಇದ್ರು. ಇವರಿಗೆ ಹಲವು ವಿಘ್ನಗಳನ್ನ ರಿಷಬ್ ಶೆಟ್ಟಿ ಅವರು ಅನುಭವಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಪಂಜುರ್ಲಿ ದೈವದ ಬಳಿ ಹೋಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಅಂದ್ರೆ ಕಾಂತಾರ 2 ಚಿತ್ರಕ್ಕೆ ಎದುರಾಗಿದೆಯಾ ವಿಘ್ನ ಎನ್ನುವಂಥ ಒಂದು ಸಂದೇಹ ಈಗ ಶುರುವಾಗಿದೆ. ರಾತ್ರಿ 11 ಗಂಟೆಯಿಂದ ನಸುಕಿನ ಜಾವ 4 ಗಂಟೆವರೆಗೂ ಕೂಡ ದೈವದ ಉತ್ಸವದಲ್ಲಿ ರಿಷಬ್ ಶೆಟ್ಟಿ ಅವರು
ಭಾಗಿಯಾಗಿದ್ರು. ಪಂಚುರ್ಲಿ ದೈವದ ವಾರ್ಷಿಕ ಉತ್ಸವದಲ್ಲಿ ರಿಷಬ್ ಶೆಟ್ಟಿ ಅವರು ಭಾಗಿಯಾಗಿದ್ರು. ಉತ್ಸವದ ಕೊನೆಯ ವಾರಾಹಿ ಪಂಚುರ್ಲಿ ದೈವದಲ್ಲಿ ಕಷ್ಟವನ್ನ ಕೇಳ್ಕೊಂಡಿದ್ರು ರಿಷಬ್ ಶೆಟ್ಟಿ ಅವರು, ನೋವನ್ನ ತಿಳಿಸಿದ್ರು. ಇದಕ್ಕೆ ದೈವ ಕೂಡ ಸಂತೈಸಿದೆ. ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ, ಜಗತ್ತಿನೆಲ್ಲೆಡೆ ನಿನಗೆ ಶತ್ರುಗಳಿದ್ದಾರೆ, ನಿನ್ನ ಸಂಸಾರವನ್ನ ಹಾಳು ಮಾಡೋಕೆ ಯತ್ನ ಮಾಡ್ತಾ ಇದ್ದಾರೆ, ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡ್ತಾ ಇದ್ದಾರೆ, ನಿನ್ನನ್ನು ನಾನು ಕೈ ಬಿಡೋದಿಲ್ಲ ಅಂತ ಹೇಳಿ ದೈವ ವಿಶ್ವಾಸವನ್ನ ನೀಡಿದೆ.